ಚಕ್ರಿ ಕಾಟನ ಸೇರಿಸ್ಕೊಂಡು ಸಾಕಾಗ್ಬಿಟ್ಟಿದೆ ನನಗೆ. ಆ ಶನಿ ಮುನ್ನದ ಇಷ್ಟೊತ್ತಿಗೆ ಮನೆ ತೊಲಗುತ್ತು ಅನಿಸ್ಬಿಟ್ಟಿದೆ. ಮೊದಲು ಅವನ್ನ ಈ ಮನೆಯಿಂದ ಹೊರಗಡೆ ಓಡಿಸಿ. ನೀನೇನು ಯೋಚನೆ ಮಾಡಬೇಡ, ನಾನು ಇಲ್ಲಿಗೆ ಬಂದಿರೋದೇ ಅವನ್ನ ಕಿಕ್ ಔಟ್ ಮಾಡೋದಕ್ಕೆ. ವೇಟ್ ಆ್ಯಂಡ್ ಸಿ, ಅವನಿಗೆ ಹೆಂಗ್ ಮಡಗ್ತೀನಿ ಅಂತ ನೋಡ್ತಾ ಇರು. ಒಂದು ಕೆಲಸ ಮಾಡಿ, ನಿಮ್ಗೆ ಗೊತ್ತಿರೋರು ಯಾರಾದರೂ ರೌಡಿಗಳಿದ್ರೆ ಅವನಿಗೆ ಸಖಿಯಾಗಿ ಎಕ್ಕಿಸ್ಬಿಡಿ. ಈ ಕಡೆ ತಿರುಗು ನೋಡಬಾರ್ದು ಅವನು. ಶಕ್ಕು, ನಮ್ಮ ಜಾಸ್ಮಿನಿ ಅನ್ನೋ ಫ್ಲಾಟು ಚಕ್ರಿ ಅನ್ನೋ ಬೇಲಿ ಮೇಲೆ ಬಿದ್ದಿದೆ. ಅದನ್ನ ಹುಷಾರಾಗಿ ಪಿಕ್ ಮಾಡಿಕೊಂಡು ಅವನ್ನ ಸುಡುಗಾಡಕ್ಕೆ ಕಳಿಸ್ಬೇಕು. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ರೌಡಿಗಳ ಕೈಲಿ ಓಡಿಸ್ಬೇಕು ಅನ್ನಂಗಿದ್ರೆ ಶಶಾಂಕೆ ಸಾಕಾಗ್ತಿತ್ತು. ವೈ ಭೈರವಿ? ಮತ್ತೆ ಹೆಂಗ್ ಓಡಿಸ್ತೀರಮ್ಮ? ನಿಮ್ಗೋ 2 ಕಣ್ ಢಮಾರು. ಅವನು ಪೊಲೀಸ್ ನಾಯ್ತರ ವಾಸನೆ ಹಿಡ್ಕೊಂಡು ನಮ್ಮ ಪ್ಲಾನ್ ಎಲ್ಲ ಕಂಡುಹಿಡಿತಾರೆ. ಏನು ಪ್ಲಾನ್ ಮಾಡಿದ್ದೀರಾ? ಈ ಕುರುಡಿ ಕಿಸ್ಮತ್ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ನಾನು ಕಣ್ಕಟ್ಟಿ ಆಟ ಆಡಿಸೋ ಕಾಮಿನಿ. ನಾನೇನಾದರೂ ಅಕಾಡಕ್ಕೆ ಇಳಿದ್ರೆ ದಾರಿ ಕಾಣೋದಾಗಿದೆ ರಾಘವೇಂದ್ರನೇ ಅಂತ ಅವನು ತಡ್ಕಾಡ್ತಾ ಇರಬೇಕು. ಹೆಂಗ್ ಟಾರ್ಚರ್ ಕೊಟ್ಟು ಅವನು ಇಲ್ಲಿಂದ ಓಡಿಸ್ತೀನಿ ಅಂತ ನೋಡ್ತಾ ಇರು. ತಿರುಗು ಸಹ ನೋಡಬಾರ್ದು. ನೀವು ಸ್ವಲ್ಪ ಹುಷಾರಾಗಿರ್ಬೇಕಮ್ಮ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಜಾಸ್ಮಿನ್ ತಿರುಗಿ ಬಿದ್ದುಬಿಡ್ತಾಳೆ. ಅವಳಿಗೆ ನಮ್ಮ ಮಾತಿಗಿಂತ ಅವನ ಮಾತಿನಲ್ಲಿ ನಂಬಿಕೆ ಜಾಸ್ತಿ. ಚಕ್ರಿ ಅಂತ ಸಾಯ್ತಾಳೆ. ಅದೇ ಇಷ್ಟೆಲ್ಲ ಅವನು ಆಡೋದಕ್ಕೆ ಬಂಡವಾಳ ಆಗಿರೋದು. ಏನಂದೆ ಸಕ್ಕು? ಅವನು ಅಂದ್ರೆ ಅವಳಿಗೆ ಪ್ರಾಣನ? ನೋಡ್ತಾ ಇರು, ಆ ಪ್ರಾಣ ಹೆಂಗೆ ಸಿಕ್ಕಾಕೊಂಡು ವಿಲಿ 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 ಅಂತ ಒದ್ದಾಡ್ತಿರುತ್ತೆ ಅಂತ. ಮುತ್ತು ಕೊಟ್ಟಿದ್ ಸಾಕು, ಕಾಲೊತ್ತು. ಅವಳೇನೋ ಹೇಳ್ತಾಳೆ ಅಂತಂದ್ರೆ ನೀವ್ಯಾಕೆ ಬೇಜಾರು ಮಾಡ್ಕೋತಾ ಇದ್ದೀರಾ? ನೀವು ಆದಿ ನಿರೋಷನ್ ಪರ ವಹಿಸ್ಕೊಂಡು ಮಾತಾಡೋಕೆ ಬರಬೇಡಿ. ಆ ನಿರೋಷ ನಡ್ಕೊಳ್ತಿರೋ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಅವಳಿಂದ ಈ ಮನೆಯಲ್ಲಿ ಇನ್ನೂ ಏನೋ ನವಾಂತರ ಆಗ್ಬೋದು ಅಂತ. ಅವಳು ಮಾಡ್ತಾ ಇರೋದು ಸರಿ ಅಂತ ನಾನು ಹೇಳ್ತಿಲ್ವಲ್ಲ. ನೋಡಿ, ನೀವು ನನ್ನನ್ನು ಕನ್ವಿನ್ಸ್ ಮಾಡೋದಕ್ಕೆ ಬರಬೇಡಿ. ನನಗೆಲ್ಲ ಅರ್ಥ ಆಗುತ್ತೆ. ಮದುವೆ ಆಗದೆ ನಿಮ್ಮ ಸೊಸೆ ಆಗಿರೋ ನಿರೋಷ, ಸುಖ ಸುಮ್ಮನೆ ನನ್ನನ್ನು ದ್ವೇಷ ಮಾಡ್ತಿರೋ ಆದಿ, ಇಬ್ರು ಸೇರ್ಕೊಂಡು ಈ ಮನೆಯಲ್ಲಿ ಅಧಿಕಾರ ಸಾಧಿಸೋದಕ್ಕೆ ನೋಡ್ತಿದ್ದಾರೆ. ಸೂರ್ಯ ಅವ್ರೆ, ನೀವು ತಪ್ಪು ತಿಳ್ಕೊಂಡಿರೋದು ನಾನಲ್ಲ, ನೀವು ಹೀಗೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರೆ ಒಂದಲ್ಲ ಒಂದಿನ ಅವ್ರು ನಮ್ಮ ಮೇಲೆ ಸವಾರಿ ಮಾಡ್ತಾರೆ. ಸವಾರಿ ಮಾಡ್ತಾ ಮಾಡ್ತಾ ನನ್ನನ್ನ, ನನ್ನ ಮಗನನ್ನ ಈ ಮನೆಯಲ್ಲಿ ನಿಷ್ಪ್ರಯೋಜಕನಾಗಿ ಮಾಡಿ ಒಂದಿನ ಬೀದಿಗೆ ತಂದು ನಿಲ್ಲಿಸ್ತಾರೆ. ಆಮೇಲೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಇದೇ ಅವ್ರ ಪ್ಲಾನ್. ನಿಮಗಿದು ಸಪೋರ್ಟ್ ಇದೆ ಅಲ್ವಾ? ಖಂಡಿತ ಹಾಗಾಗಲ್ಲ ಸೂರ್ಯ ಅವರೇ. ನಾನು ನಿಮ್ಮನ್ನ ಬಿಟ್ಟು ಹೋಗೋದಾಗಿದ್ದಿದ್ರೆ ಅವತ್ತು ಆದಿತ್ಯ ನನ್ನ ಕರೆದ ಅಲ್ಲ, ಅವತ್ತೇ ನಾನು ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೆ. ಆದಿತ್ಯಂಗೆ ನಿಮ್ಮಿಂದ ನನ್ನ ದೂರ ಮಾಡಬೇಕನ್ನೋ ಯೋಚನೆ ಇದೆ. ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ ಸೂರ್ಯ ಅವರೇ. ನಿರೋಷ್ ಅದಕ್ಕೆ ಸಪೋರ್ಟು ಮಾಡಲ್ಲ. ನನಗೆ ನಿಮ್ಮ ಮಾತಲ್ಲಿ ನಂಬಿಕೆ ಇಲ್ಲ. ನಿಮ್ಮ ಮಗನಿಗೆ ನೀವು ಬೇಕು, ನಿಮಗೆ ನಿಮ್ಮ ಮಗ ಬೇಕು. ಅದಕ್ಕೆ ಅವನು ನಿರೋಷನ್ ಮದುವೆ ಆಗೋ ಪ್ಲಾನ್ ಮಾಡಿಕೊಂಡು ಈ ಮನೆಯಲ್ಲಿ ಸೇರಿಕೊಂಡು ಇನ್ನೊಂದು ಡ್ರಾಮಾ ಆಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾನೆ. ಪ್ಲೀಸ್ ಸೂರ್ಯ ಅವರೇ, ಏನನ್ನು ಕಲ್ಪನೆ ಮಾಡ್ಕೋಬೇಡಿ. ನಾನು ಕಲ್ಪನೆ ಮಾಡ್ಕೋತಿಲ್ಲ, ಭವಿಷ್ಯ ಹೇಳ್ತಾ ಇದ್ದೀನಿ. ನಿಮ್ಮನ್ನ ನನ್ನ ಜೀವ ಅಂತ ಅನ್ಕೊಂಡಿದ್ದೆ, ಆದರೆ ನಿಮ್ಮ ಜೀವ ಇರೋದು ಆದಿ ಹತ್ರ. ಅವನು ಮಾತ್ರ ನಿಮಗೆ ಮೀಸಲು. ನಾನು ಆರ್ಯ ನಿಮಗೇನು ಅಲ್ಲ. ಅದಾಗಲ್ಲ ಸೂರ್ಯ ಅವರೇ. ನನಗೆ ನೀವು 3 ಜನ ಬೇಕು. ನನಗೆ ನೀವು, ಆದಿ, ಆರ್ಯ 3 ಜನ ಇಂಪಾರ್ಟೆಂಟೇ. ನಿಮ್ಮ ಸಂತೋಷನೇ ನನಗೆ ಮುಖ್ಯ. ಅದಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ. ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಆದಿತ್ಯನ ನಿರೋಷನ್ ಜೊತೆ ಯಾಕೆ ನಾನು ಮದುವೆ ಮಾಡ್ತಿದ್ದೀನಿ ಅಂದರೆ ಆದಿತ್ಯನ ಜೀವಕ್ಕೆ ಅಪಾಯ ಇದೆ. ಅದೇ ಕಾರಣಕ್ಕೆ ಅವಳನ್ನ ಇಲ್ಲಿ ಕರ್ಕೊಂಬಂದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವ ಆಲೋಚನೆಯೂ ಇಲ್ಲ. ಅವಳು ಯಾಕೆ ಹೀಗೆ ಮಾತಾಡೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ಈ ರೀತಿ ಹೇಳು ಅಂತ ತಯಾರು ಮಾಡಿ ಕಳಿಸಿರ್ತಾನೆ ಆ ನಿಮ್ಮ ಮಗ ಆದಿ. ನಿರೋಷ ಆಡಿದ ಮಾತನ್ನ ಬೇರೆ ಯಾರಾದ್ರೂ ಆಡಿದಿದ್ರೆ ಆ ಕ್ಷಣಕ್ಕೆ ಮನೆಯಿಂದ ಆಚೆ ಕಳಿಸ್ಬಿಡ್ತಿದ್ದೆ. ನಾನು ಯಾಕಾಗಿ ಮಾಡಲಿಲ್ಲ ಗೊತ್ತಾ? ಅವಳನ್ನ ಇಲ್ಲಿಗೆ ಕರ್ಕೊಂಡ್ಬಂದಿದ್ದು ನೀವು. ನಿಮ್ಮ ಮೇಲಿನ ಪ್ರೀತಿಗೆ, ಗೌರವಕ್ಕೆ ನಾನು ಹಾಗೆ ಮಾಡಲಿಲ್ಲ. ಒಂದು ವಿಷಯ ತಿಳ್ಕೊಳ್ಳಿ,
ಆದಿ ಏನಾದರೂ ಈ ಮನೆಯಲ್ಲಿ ನನಗಾಗಲಿ ನನ್ನ ಮಗನಿಗಾಗಲಿ ತೊಂದರೆ ಕೊಟ್ಟರೆ ಸುಮ್ಮನೆ ಇರ್ತೀನಿ ಅಂತ ಭಾವಿಸ್ಬೇಡಿ. ಈ ಮನೆಯಲ್ಲಿ ನನ್ನ ಅಸ್ತಿತ್ವನ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡೋದಕ್ಕೂ ನಾನು ರೆಡಿಯಾಗಿದ್ದೀನಿ. ಆ ರೀತಿ ನೀವು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನನಗೆ ಗಂಡಾಂತರ ಇರೋದು ಆ ಭೈರವೇಶ್ವರಿಯಿಂದಲ್ಲ, ನೀವು ಮತ್ತು ನಿಮ್ಮ ಮಗನಿಂದ. ಅದು ಎಲ್ಲಿ ನನಗೆ ಗಂಟು ಬಿದ್ರೋ ಬೆನ್ನಿಗೆ ಬೇತಾಳ ಬಿದ್ದ ಹಾಗೆ. ಏನು ಕೆಲಸ ಮಾಡ್ತಿದ್ಯಾ? ನಿನಗೆ ಕೇಳಿದ್ದು, ಏನು ಕೆಲಸ ಮಾಡ್ತಿದ್ಯಾ? ಯಾಕೆ ಕಣ್ಣು ಕಾಣಿಸ್ತಾ ಇಲ್ವಾ? ನಾನು ಕೇಳಿದ್ದು ಅದಲ್ಲ, ಈ ಮನೆಗೆ ಬಂದು ಸೇರ್ಕೊಂಡು ಏನು ಮಸಲತ್ ಮಾಡ್ತಿದ್ಯಾ ಅಂತ. ನಾನೇನ್ ಮಾಡ್ತಿಲ್ವಲ್ಲ, ನಿಮ್ಮಮ್ಮ ಬಂದ್ರು ಮದುವೆ ಮಾಡಿಸ್ತೀನಿ ಅಂದ್ರು, ಅದಕ್ಕೆ ಈ ಮನೇಲಿದ್ದೀನಿ. ಸುಮ್ಮನೆ ನನ್ನನ್ನ ದೂರ ಬೇಡ. ನನಗೆ ಗೊತ್ತು ಈ ಮನೆಗೆ ಬಂದು ಯಾಕೆ ಸೇರ್ಕೊಂಡಿದ್ಯಾ ಅಂತ. ಇದ್ದಕ್ಕಿದ್ದಾಗೆ ಇಷ್ಟು ದಿನ ಕಾಣೆ ಹಾಕಿ ಈಗ ಸಡನ್ ಆಗಿ ಬಂದು ಮನೇಲಿ ಅಧಿಕಾರ ಚಲಾಯಿಸ್ತಿದ್ಯಾ? ಅದೆಲ್ಲ ಇಲ್ಲಿ ನಡೆಯಲ್ಲ. ಈ ಮನೆಯಲ್ಲಿ ಮೊದಲನೇ ಮದುವೆ ನಂದು. ನೋಡೇ ಬಿಡೋಣವಾ, ನಿನ್ನ ಮದುವೆ ಮೊದಲಾಗುತ್ತೋ ನನ್ನ ಮದುವೆ ಮೊದಲಾಗುತ್ತೋ ಅಂತ. ಕಂಡೀಷನ್ ಹಾಕಿ ಮಾತ್ರಕ್ಕೆ ನಿನ್ ಮದುವೆ ಫಸ್ಟ್ ಆಗಲ್ಲಮ್ಮ. ಆದಿತ್ಯ ಇಲ್ಲಿ ಏನೂ ಅಲ್ಲ, ಈ ಮನೇಲಿ ನಾನೇ ಎಲ್ಲ, ಅವ್ನು ಬರೀ ನೆಪ ಅಷ್ಟೇ. ಅದು ಗೊತ್ತಿದ್ದೆ ನಾನು ಕಂಡೀಷನ್ ಹಾಕಿರೋದು ಆರ್ಯ. ಆದಿಗೆ ಈ ಮನೆಯಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದು ನನಗೆ ಗೊತ್ತಾಗ್ಬೇಕು. ಇಲ್ಲ ಅಂದ್ರೆ ನನ್ನ ಜೀವನ ಹೇಗೆ ರೂಪಿಸ್ಕೊಳ್ಳಿ? ಹೇಗೆ ಅಂದ್ರೆ ನೀನ್ ಮದುವೆ ಆಗ್ತೀನಿ ಅಂತ ಕೂತಿದ್ಯಲ್ಲ, ಅವನು ಹೋಗಿ ಕೇಳು. ನನಗೆ ಆ ದಿನ ಮದುವೆ ಆಗು ಅಂತ ಹೇಳಿರೋದು ಆಂಟಿ, ಅಂದ್ರೆ ನಿಮ್ಮ ತಾಯಿ. ಅವರೇ ಹೇಳ್ತಾರೆ ಈ ಮನೆಗೆ ಆದಿ ಮುಖ್ಯನೋ ಇಲ್ಲ ನೀನ್ ಮುಖ್ಯನೋ ಅಂತ. ಆದಿ ಈ ಮನೆಗೆ ಹಿರಿ ಮಗ ಅನ್ನೋದು ನಿನಗೆ ಗೊತ್ತಿರ್ಲಿ. ಅಮ್ಮ ಹೇಳಿದ ತಕ್ಷಣ ನೀನು ಒಪ್ಕೊಂಡ್ಬಿಟ್ಯಾ? ಆದಿತ್ಯ ಈ ಮನೆಗೆ ಏನು ಅಲ್ಲ, ಈ ಮನೆ ನಿಜವಾದ ಮಗ ನಾನು. ಇಲ್ಲಿ ನಂದೇ ಮೊದಲನೇ ಮದುವೆ, ಸ್ವಾತಿನೇ ಹಿರಿ ಸೊಸೆ. ಅದನ್ನ ಯಾರಿಂದನೂ ತಪ್ಸೋದಕ್ಕೆ ಸಾಧ್ಯ ಇಲ್ಲ. ಈ ಮನೆ ಆರ್ತಿ ಅಂಟಿದು, ಇಲ್ಲಿ ಅವ್ರು ಹೇಳಿದ ಮಾತೇ ನಡೆಯೋದು. ನಿಮ್ಮ ತಂದೆ ಸೂರ್ಯ ಅವ್ರು ಹೇಳಿದ ಮಾತಲ್ಲ. ಹೇ ಆರ್ಯ, ಇವಳು ನಿನ್ಗೆ ಅದಕ್ಕೆ ಆಗೋಳು ಕಣೋ. ಯಾಕೋ ಈ ರೀತಿ ಜಗಳ ಆಡ್ತಾ ಇದೆಯಾ? ಜಗಳ ಮಾಡ್ತಿರೋದು ನಾನಲ್ಲಮ್ಮ, ಅವಳು. ಈ ಮನೆಗೆ ನಾನು ಏನೂ ಅಲ್ಲ ಅಂತ ಹೇಳ್ತಾಳೆ. ಯಾಕೆ ನೀನ್ ಹೇಳಿಲ್ವಾ ಆದಿ ಈ ಮನೆ ಮಗ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ? ನೀವೇ ಹೇಳಿ ಆಂಟಿ, ನಿಮ್ ಹಿರಿ ಮಗ ಆದಿನೋ ಆರ್ಯನೋ? ಹೇಳಿಮ್ಮ, ಈ ಮನೆ ಹಿರಿ ಮಗ ನಾನು ಅಂತ. ಆರ್ಯ ಪ್ಲೀಸ್, ನೀನು ಒಳಗೆ ಹೋಗು. ನಾನೇ ಕೊಳಕ್ಕೆ ಹೋಗ್ಬೇಕು, ಅವಳು ನಾಚೆ ಕಳಿಸಿ. ಈಗಲೇ ನಿಮ್ಗೆ ಇಷ್ಟೊಂದು ಕಂಡೀಷನ್ ಹಾಕ್ತಾಳೆ. ಇನ್ನು ಮದುವೆ ಆಗಿ ಸೊಸೆ ಸ್ಥಾನ ಕೊಟ್ಟರೆ ಕತ್ತಿಡ್ದು ಆಚೆ ದಪ್ತಾಳೆ ಅಷ್ಟೇ. ಅದೇಕೋ ಆಂಟಿ, ನೀವು ಸುಮ್ಮನೆ ಇರಿ, ನಾನು ಮಾತಾಡ್ತೀನಿ. ಏನಂದೆ ಆರ್ಯ ನೀನು? ನಾನು ಮದುವೆ ಆಗಿ ಬಂದ್ರೆ ಇವರಿಬ್ರನ್ನ ಮನೆಯಿಂದ ಆಚೆ ಹಾಕ್ತೀನಾ? ಹೌದು, ನೀನು ನಿಮ್ಮಪ್ಪ ಸೇರ್ಕೊಂಡು ಆದಿ ಮೇಲೆ ಇಲ್ದೇರೋ ಅಪವಾದ ಹೊರಿಸಿ ಅವ್ರ ತಾಯಿಯಿಂದಾನೆ ಅವನನ್ನ ಮನೆಯಿಂದ ಹೊರಗಡೆ ಹಾಕ್ಸೋ ಮಾಡಿಲ್ವಾ? ನಿರುಷಾ ಪ್ಲೀಸ್ ಕಣೆ, ಸ್ವಲ್ಪ ಸುಮ್ಮನೆ ಇರು. ಆರ್ಯ ಹೋಗು ಒಳಗೆ. ಬಿಡಿ ಅಮ್ಮ, ಅವಳು ಅಷ್ಟು ಮಾತಾಡ್ತಿದ್ದಾಳೆ, ನನ್ನ ಬಾಯ ಮುಚ್ಚಕ್ಕೆ ಬರ್ತಿರಲ್ಲ. ಮೊದಲು ನಿಮ್ಮ ಮಗಂಗೆ ಅವನ್ನೇ ಮದುವೆ ಆಗ್ಬೇಕು ಅಂತ ನಿಂತಿರಲ್ಲ, ಇವಳಿಗೆ ಬುದ್ಧಿ ಹೇಳಿ. ಕಂಡವ್ರ ಹತ್ರ ಬುದ್ಧಿ ಹೇಳ್ಸ್ಕೊಳ್ಳೋದ್ರದ್ದು ನನಗೇನಿಲ್ಲ. ಆರ್ಯ ಸುಮ್ಮನೆ ಇರೋ, ಮೊದಲು ನೀನು ಒಳಗೆ ಹೋಗು. ನಿರುಷಾ ಅವನು ಚಿಕ್ಕವನ್ ಕಣೆ, ಅವನಿಗೇನು ಅರ್ಥ ಆಗಲ್ಲ. ನೀನು ಬೇಷ ಮಾಡ್ಕೋಬೇಡ. ಯಾಕೆ ಅರ್ಥ ಆಗಲ್ಲ ಅಂತ? 4 ಜನಕ್ಕೆ ಬುದ್ಧಿ ಹೇಳೋ ಇನ್ಸ್ಪೆಕ್ಟರ್ಗೆ ಏನು ಅರ್ಥ ಆಗಲ್ಲ ಅಂದ್ರೆ ನಾನು ನಂಬಿಡ್ಬೇಕಾ? ಆಂಟಿ, ನೀವು ನನ್ನನ್ನ ಆದಿ ಜೊತೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ನಾನು ಈ ಮನೆಗೆ ಹಿರಿ ಸೊಸೆ ಆಗ್ಬೇಕೇ ಹೊರತು ಇಂಥವ್ರ ಮುಖ ನೋಡ್ಕೊಂಡು ಇಲ್ಲಿರಕ್ಕಾಗಲ್ಲ. ಅದೇ ಸರಿ ಹೇಳ್ಬೇಕು, ಸಾಧ್ಯ ಇಲ್ಲ ಅಂತ. ಆದಿತ್ಯ ಈ ಮನೆಗೆ ಮಗನೇ ಅಲ್ಲ ಅಂದಮೇಲೆ ನೀನು ಹಿರಿ ಸೊಸೆ ಆಗ್ಬಿಡ್ತೀಯಾ? ಅದನ್ನ ಹೋಗಿ ನಿಮ್ಮಪ್ಪನ ಕೇಳು.
ಅವರು ಆರ್ತಿ ಆಂಟಿನ ಮದುವೆ ಆಗೋಕ್ಕಿಂತ ಮುಂಚೆನೇ ಹೇಳಬೇಕಿತ್ತು. ಆದಿ ಈ ಮನೆಗೆ ಮಗ ಅಲ್ಲ, ತನಗೆ ಹುಟ್ಟೋ ಮಗ ಮಾತ್ರ ಈ ಮನೆಗೆ ಯೋಗ್ಯವಾದ ಮಗ. ಆದಿಗೆ ಈ ಮನೆಯಲ್ಲಿ ಯಾವುದೇ ಥರ ಸ್ಥಾನ ಇಲ್ಲ ಅಂತ. ಅದನ್ನ ಬಿಟ್ಟು ಹೀಗೆ ಹೇಳಿದ್ರೆ ಯಾರು ತಾನೇ ಸುಮ್ಮನಿರ್ತಾರೆ? ನಿರುಷ ಪ್ಲೀಸ್ ಸುಮ್ಮನೆ ಇರಮ್ಮ. ನಾನು ಯಾಕಂಟಿ ಸುಮ್ಮನೆ ಇರಲಿ? ನಿಮ್ಗೆ ಆದಿ ಮೇಲೆ ಸ್ವಲ್ಪನೂ ಕನ್ಸರ್ನ್ ಇಲ್ವಾ? ಆರ್ಯ ಎಷ್ಟೇ ಮಾತಾಡಿದ್ರು ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ. ನೋಡಿ ನಿಮ್ಮ ಮಗ ಹೇಗೆ ಹೇಳ್ತಿದ್ದಾನೆ ಅಂತ. ಆದಿಗೆ ಈ ಮನೆಯಲ್ಲಿ ಯಾವುದೇ ಥರ ಸ್ಥಾನ ಇಲ್ವಂತೆ. ಹಾಗಿದ್ಮೇಲೆ ನಾನು ಆದಿನ ಹೇಗಂಟಿ ಮದುವೆ ಮಾಡ್ಕೊಳ್ಳಿ? ಆಗದೆ ಇದ್ರೆ ಬೇಡ. ಯಾರು ತಾಂಬೂಲ ಕೊಟ್ಟು ಕಾಯ್ತಿಲ್ಲ. ಅವು ನಿನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲದೆ ಇರೋದಕ್ಕೆ ಹಾಗೆ ಮಾಡಿದ್ದು. ಹಸೆ ಮನೆ ಮೇಲೆ ಕೂತು ತಾಳಿ ಕಟ್ಟಕ್ಕೆ ನಿರಾಕರಿಸಿದ್ದು. ಮನೆ ಮುರುಕಿ ಅಂತ ಗೊತ್ತಿತ್ತೆ. ಆರ್ಯ, ಯಾರ ಮುಂದೆ ನಿಂತು ಮಾತಾಡ್ತಿದ್ದೇನೋ ಪರಿಜ್ಞಾನ ಇದೆಯಾ ನಿನ್ಗೆ? ಕ್ಷಮೆ ಕೇಳೋ ಅವಳಿಗೆ. ನಾನ್ಯಾಕೆ ಕ್ಷಮೆ ಕೇಳಿ? ನಾನೇನು ತಪ್ಪು ಮಾಡಿದ್ದೀನಿ? ತಪ್ಪು ಮಾಡಿರೋದು ಮಾಡ್ತಾ ಇರೋದು ಅವಳು ಕ್ಷಮೆ ಕೇಳಿ. ಆರ್ಯ, ನಿನ್ ಕೈ ಮುಗ್ದು ಬಿಟ್ಕೊತೀನಿ. ದಯವಿಟ್ಟು ಇಲ್ಲಿಂದ ಹೋಗೋ. ಅಮ್ಮ ಹೋಗೋ ಹೋಗೋ ಆರ್ಯ ನೀನು. ನೋಡು ನಿರುಷ, ಅವ್ನು ಮಾತ್ರ ನಿನ್ನ ಮನಸ್ಸಿಗೆ ಹಚ್ಕೊಬಿಡ್ವೆ. ಏನಂಟಿ ಹೀಗೆ ಹೇಳ್ತಿದ್ದೀರಾ? ಆರ್ಯ ನನಗೆ ಇಷ್ಟೆಲ್ಲ ಅವಮಾನ ಮಾಡಿದ್ಮೇಲೆ ನಾನು ಈ ಮನೇಲಿ ಇರಬೇಕಾ? ಇಲ್ಲ ಅಂತೆ, ಅದು ಮಾತ್ರ ಸಾಧ್ಯ ಅಲ್ಲ. ನಾನು ಹೊರಟು ಹೋಗ್ತೀನಿ, ನನ್ನ ಬಿಟ್ಬೇಡಿ. ನಿರುಷ, ನನ್ನ ಮಾತು ಕೇಳು ನಿರುಷ, ಪ್ಲೀಸ್ ಕಣೆ. ಅವ್ನು ಮಾತಾಡಿದಕ್ಕೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ನನ್ನ ಮಾತಿಗೆ ಬೆಲೆ ಕೊಟ್ಟಾದ್ರೂ ಈ ಮನೇಲಿರು ಪ್ಲೀಸ್. ನೀವ್ಯಾಕೆ ಆಂಟಿ ಕ್ಷಮೆ ಕೇಳ್ತೀರಾ? ನಿಮಗೆ ಆದಿ ಮೇಲೆ ಎಷ್ಟು ಪ್ರೀತಿ ಇದೆ. ಆದರೆ ಅವರಿಬ್ಬರು ನೋಡಿದ್ರೆ ಆದಿ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ಲ. ನೀವೇ ನೋಡಿದ್ರಲ್ಲ ಆರ್ಯ ಆದಿ ಬಗ್ಗೆ ಎಷ್ಟೆಲ್ಲ ಮಾತಾಡ್ದ ಅಂತ. ಆದಿಗೆ ಈ ಮನೇಲಿ ಯಾವುದೇ ಥರ ಸ್ಥಾನನೂ ಇಲ್ವಂತೆ. ಅಂಥವನಿಗೆ ನನ್ನನ್ನು ಮದುವೆ ಮಾಡಿಕೊಟ್ಟು ಬಲಿ ಕೊಟ್ಟು ಬೀದಿಗೆ ಬಿಡಬೇಕು ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಹೋಗ್ಲಿಲ್ಲ. ನೋಡು, ನೀನು ಅವ್ನ ಮಾತನ್ನ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡ. ನಿನ್ನ ಕೈ ಬಿಡಲ್ಲ ನಾನು. ನಿನಗೆ ನ್ಯಾಯ ಕೊಡಿಸ್ತೀನಿ. ಆಂಟಿ, ನಾನೊಂದು ಮಾತನ್ನ ಸೀರಿಯಸ್ ಆಗಿ ತಗೊಳ್ದೆ ಹೋದ್ರೆ ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಡಂಗೆ ಆಗತ್ತೆ. ನೀವು ಇನ್ನು 2 ದಿನದಲ್ಲಿ ಒಂದು ನಿರ್ಧಾರಕ್ಕೆ ಬಂದಿಲ್ಲ ಅಂದ್ರೆ ನನ್ನ ದಾರಿ ನಾನು ನೋಡ್ಕೋಬೇಕಾಗತ್ತೆ. ಯೋಚನೆ ಮಾಡಿ. ಹಲೋ, ಹೇಳಿ ಅರ್ಪಿತಾ ಅವರೇ. ಜಾಸ್ಮಿನ್, ಆಫೀಸಿಗೆ ಬರ್ತಿದ್ಯಾ ಅಲ್ವಾ? ಹಾಂ ಹೌದು, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀನಿ ನಾನು. ಸರಿ, ಹಾಗಾದರೆ ನಿಮ್ಮ ತಂದೆ ದುಡ್ಡು ಕೊಟ್ಟಿದ್ದಾರಲ್ವಾ, ಅದ್ರಲ್ಲಿ 2 ಕೋಟಿ ತೊಗೊಂಡು ಬಾ. ಸರಿ, ನಾನು ಅಜ್ಜಿನ ಕೇಳಿ ತೊಗೊಂಡು ಬರ್ತೀನಿ. ಬಾಯ್. ಅಜ್ಜಿ, ಅರ್ಪಿತಾ ಅವ್ರು ಫೋನ್ ಮಾಡಿದ್ರು. ಡ್ಯಾಡ್ ಅಮೌಂಟ್ ಕಳಿಸಿರೋದ್ರಲ್ಲಿ 2 ಕೋಟಿ ತೊಗೊಂಡು ಬಾ ಅಂತ ಹೇಳಿದ್ರು. ಕೊಟ್ಟರೆ ತೊಗೊಂಡು ಹೋಗ್ತೀನಿ. ನೀನು ದುಡ್ಡು ತಗೊಂಡು ಹೋಗ್ತೀಯಾ? ಯಾಕೆ? ನಾನು ತೊಗೊಂಡು ಹೋಗ್ಬಾರ್ದಾ? ಎಲ್ಲಿಗೆ ಹೋಗ್ತೀಯೋ, ಏನು ಮಾಡ್ತೀಯೋ? ಐ ಆಮ್ ಟೆನ್ಷನ್. ಯಾರು ಬೇಕಾದರೂ ನಿನ್ನ ಸುಲಭವಾಗಿ ಯಾಮಾರಿಸ್ತಾರೆ. ಯಾವ ನಂಬಿಕೆ ಮೇಲೆ ನಿನ್ನ ಹತ್ರ ನಾನು ದುಡ್ಡು ಕೊಡಲಿ? ಹಾಂ ಹಾಂ ಹಾಂ, ಚಕ್ರಿನ ಕರ್ಕೊಂಡೋಗು. ಅಯ್ಯೋ ಅಜ್ಜಿ, ನನಗಷ್ಟು ಗೊತ್ತಾಗಲ್ವಾ? ಈ ಅರ್ಪಿತಾ ಅವ್ರು ಬೇರೆ ಬಿಸ್ನೆಸ್ಸಲ್ಲಿ ಯಾರನ್ನೂ ಇನ್ವಾಲ್ವ್ ಮಾಡಬಾರ್ದು ಅಂತ ನಮ್ಮ ಅಪ್ಪನ ಬಿಸ್ನೆಸ್ ಪಾರ್ಟ್ನರ್ ಹೇಳಿದ್ರು ಅಂತ ಹೇಳಿದ್ರು. ಅವನೆಂತವನಿಗೆ ಬಿಸ್ನೆಸ್ ಪಾರ್ಕರು? ಅಜ್ಜಿ, ಬಿಸ್ನೆಸ್ ಪಾರ್ಕರ್ ಅಲ್ಲ, ಬಿಸ್ನೆಸ್ ಪಾರ್ಟ್ನರ್. ಎಂಥದೋ ಒಂದು. ನಾಳೆ ನೀನು ಮ್ಯಾರಿಡ್ ಆಗೋನು ನಿನ್ನ ಬಿಸ್ನೆಸ್ಸಲ್ಲೇ ತಲೆ ಹಾಕ್ಬಾರ್ದು ಅಂದರೆ ಹೇಗೆ? ಅಯ್ಯೋ, ಈ ಡ್ಯಾಡ್ ಫ್ರೆಂಡ್ ಏನೋ ಕಂಡೀಷನ್ ಹಾಕಿದ್ದಾರೆ ಅಂತ ಶಕುಂತಲಾ ಅಜ್ಜಿನೂ ಒಪ್ಕೊಂಡಿದ್ದಾರೆ. ಅದಕ್ಕೆ ನನಗೆ ಬೇಜಾರಾಗ್ತಾ ಇರೋದು. ಯು ಡೋಂಟ್ ವರಿ, ನಾನು ನಿಮ್ಮ ಅಪ್ಪನ ಫ್ರೆಂಡ್ಗೆ ಬೈದು ಬುದ್ಧಿಟ್ಟಿರ್ಲಿ. ಅಂದ್ರೆ ನೀವು ಡ್ಯಾಡ್ ಫ್ರೆಂಡ್ ಹತ್ರ ಮಾತಾಡಿ ಚಕ್ರಿನೂ ನಮ್ಮ ಬಿಸ್ನೆಸ್ ಅಲ್ಲಿ ಸೇರ್ಕೊಳ್ಳೋ ಹಾಗೆ ಮಾಡ್ತೀರಾ? ಎಸ್ ಎಸ್ ಎಸ್, ನಾನು ಪರ್ಮಿಷನ್ ಗಿವಿಂಗ್. ನೀನು ಆರಾಮಾಗಿ ಆಫೀಸಿಗೆ ಹೋಗಿ. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ, ನೀವು ತುಂಬಾ ಒಳ್ಳೆಯವರು. ನನ್ನ ಮನಸ್ಸನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ.
ಏನೋ ಪ್ಲಾನ್ ಮಾಡ್ತಿರೋ ಹಾಗಿದೆ. ಇರ್ಲಿ, ತಿಳ್ಕೊತೀನಿ. ಜಾಸ್ಮಿನ್ನ ಕೇಳಿದ್ರೆ ಎಲ್ಲ ಗೊತ್ತಾಗತ್ತೆ. ಆ ಕಡೆ ಹಾವು ಸಹಿತೆಲ್ಲ ಕೋರು ಮುರಿತಾ ಇಲ್ಲ. ಸಾಕು ಹೋಗಿದೆ ಮನೆಗೆ. ಇವರಿಬ್ರು ಯಾಕೆ ಈ ರೀತಿ ಆಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅಣ್ಣ ತಮ್ಮಂದಿರಾಗಿ ಒಬ್ರೊಬ್ರು ದ್ವೇಷ ಮಾಡ್ತಾ ಇದ್ದಾರೆ. ನಾನು ಅಂತೇಳಿ ನನ್ನನ್ನೇ ಹಿಂಸೆ ಮಾಡ್ತಾ ಇದ್ದಾರೆ. ಇವರಿಗೆಲ್ಲ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಾಕು ಹೋಗಿದೆ ನಂಗೆ ಈ ಜೀವನ. ಸಮಾಧಾನ ಮಾಡ್ಕೊಳ್ಳೆ. ಈಗಿನ ಪರಿಸ್ಥಿತಿಯಲ್ಲಿ ಇರೋದು ಒಂದೇ ಉಪಾಯ. ಹೇಳ ಏನಂತ ಹೇಳಿ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದೀನಿ ನಾನು. ಈಗ ಇವರಿಬ್ರು ಜಗಳ ಆಡ್ತಿರೋದು ಯಾಕೆ? ನಾನು ಮೊದಲು ಮದುವೆ ಆಗಬೇಕು ಅಂತ ತಾನೆ. ನೀನು ಒಂದು ಕೆಲಸ ಮಾಡು, ಇಬ್ಬರಿಗೂ ಒಟ್ಟಿಗೆ ಒಂದೇ ಛತ್ರದಲ್ಲಿ ಒಂದೇ ಸಲ ಮದುವೆ ಮಾಡಿಬಿಡು. ಇಬ್ರು ಸೊಸೆನೂ ಮನೆಗೆ ಬರ್ತಾರೆ, ಮಕ್ಳ ಮದುವೆನೂ ಆಗುತ್ತೆ ಅಲ್ವಾ? ನೀವು ಹೇಳೋದು ಸರಿಯಾಗೇ ಇದೆ. ಸರಿ, ಮಾಡೋಣ ಅಂತ ಹೇಳ್ಬಿಟ್ರೆ ಆಗ್ಲಿಲ್ಲ. ಇದಕ್ಕೆ ಅವರಿಬ್ರು ಒಪ್ಕೋಬೇಕಲ್ಲ. ಯಾಕೆ ಒಪ್ಕೊಳ್ಳಲ್ಲ? ಒಪ್ಕೊಳ್ಬೇಕು ಅಷ್ಟೇ. ಅದು ಮಾತ್ರ ಸಾಧ್ಯ ಇಲ್ಲ ಆಂಟಿ. ಆರ್ಯನ್ ಮದ್ವೆ ಜೊತೆಗೆ ನಾವಿಬ್ರು ಮದ್ವೆ ಆಗೋದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ. ನಮ್ಮಿಬ್ರು ಮದ್ವೆ ಜೊತೆಗೆ ಅವನ್ ಮದ್ವೆನೂ ಮಾಡಿ ಆದಿಗೆ ಸಿಗ್ಬೇಕಾಗಿರೋ ಮಗ ಅನ್ನೋ ಹಕ್ಕನ್ನ ಕೊಡ್ಸೋದ್ರಿಂದ ತಪ್ಪಿಸ್ಕೊಳಕ್ ನೋಡ್ತಾ ಇದ್ದೀರಾ? ಬೇಡ ಆಂಟಿ, ಈ ತರ ನಿರ್ಧಾರ ಮಾಡಿ ಆದಿ ಜೀವನಕ್ಕೆ ಅನ್ಯಾಯ ಮಾಡಬೇಡಿ. ಅವನು ನಿಮ್ ಹೊಟ್ಟೆಲ್ ಹುಟ್ಟಿರೋ ಮಗ ಅನ್ನೋದನ್ನ ಮರಿಬೇಡಿ ಆಂಟಿ. ಈ ಮನೆಯಲ್ಲಿ ನನಗೆ ಮತ್ತೆ ಆದಿತ್ಯನಿಗೆ ಸಿಗ್ಬೇಕಾಗಿರೋ ಗೌರವ ಕೊಡಿಸೋ ಜವಾಬ್ದಾರಿ ನಿಮ್ಮದು. ಅದನ್ನ ಚೆನ್ನಾಗಿ ನಿಭಾಯಿಸ್ತೀರ ಅಂತ ನಾನು ಭಾವಿಸ್ತೀನಿ. ಇದರಿಂದ ಎಸ್ಕೇಪ್ ಆಗೋದನ್ನ ನೋಡಬೇಡಿ ಆಂಟಿ. ಅದರಿಂದ ನಿಮಗೂ ಒಳ್ಳೇದಾಗಲ್ಲ, ಮನೇಲಿ ಬೇರೆ ಯಾರಿಗೂ ಒಳ್ಳೇದಾಗಲ್ಲ. ಒಂದು ವೇಳೆ ನೀವು ಹೇಳಿದ ಮಾತು ನಡಿಬೇಕು ಅನ್ನೋದಾದ್ರೆ ನಾನು ಮದುವೆನೇ ಆಗಲ್ಲ. ಇದು ಈ ನಿರೋಷ ಇನ್ನು ಈ ಮನೆ ಸೊಸೆ ಆಗಲಿಲ್ಲ. ಆಗಲೇ ನಿನ್ಮೇಲೆ ಅತ್ತೆ ಥರ ಅಧಿಕಾರ ಚಲಾಯಿಸ್ತಾ ಇದ್ದಾಳೆ. ಇನ್ನು ಇವಳು ಆದಿನ ಮದುವೆಯಾಗಿ ಈ ಮನೆ ಸೊಸೆಯಾಗಿ ಬಂದರೆ ಇನ್ನು ಏನೇನು ಮಾಡ್ತಾಳೋ ಏನೋ ಕಡೆ. ಹಾಗಾಗೋದಕ್ಕೆ ನಾನು ಬಿಡಲ್ಲಮ್ಮ. ಅವಳು ಮಾತಾಡಿದ್ರು ಒಂದು ಕಡೆ ಆದಿತ್ಯಂಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶ ಇದೆ. ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ ಅಷ್ಟೇ. ಇನ್ನು ನನ್ನ ಕೈಲಿ ಆಗಲ್ಲಮ್ಮ. ಅದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ. ಅವ್ರವ್ರಿಗೆ ಹೇಗೆ ಬರುತ್ತೋ ಆ ರೀತಿ ನಿರ್ಧಾರ ಮಾಡ್ಕೊಳ್ಳಿ ಬಿಡಿ. ಹಾಗೆ ಮಾಡೋಕ್ಕೆ ಹೇಗೆ ಸಾಧ್ಯ? ಅವರಿಬ್ರು ಒಬ್ರನ್ನೊಬ್ರು ದ್ವೇಷ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇಬ್ರು ಕೂತ್ಕೊಂಡು ಒಂದು ನಿರ್ಧಾರಕ್ಕೆ ಬರ್ತಾರ? ಬರಬೇಕು. ಬರಲಿಲ್ಲ ಅಂದರೆ ನಾನು ಉಪವಾಸ ಮಾಡ್ತೀನಿ. ಅನ್ನ ನೀರು ಮುಟ್ಟಲ್ಲ. ನನ್ನ ಹೋರಾಟದಲ್ಲಿ ನನ್ನ ಸತ್ರು ಪರವಾಗಿಲ್ಲಮ್ಮ. ಯಾರ್ಯಾರಿಗೆ ನನ್ನ ಮೇಲೆ ಇಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ. ನನ್ನನ್ನು ಪ್ರೀತಿ ಮಾಡೋರು ಸೋಲ್ತಾರೆ, ಇಲ್ಲ ಅಂದರೆ ಗೆಲ್ತಾರೆ. ದುಡುಕ್ಕಿಂತ ನಿರ್ಧಾರಕ್ಕೆ ಬರಬೇಡ್ವೆ. ಉಪವಾಸ ಮಾಡೋದು ಅಷ್ಟು ಸುಲಭ ಅನ್ಕೊಂಡ್ಯಾ ನೀನು? ನನ್ನ ಬೇಡಿಕೆಗಳಿಗೆ ಸ್ಪಂದಿಸೋವರೆಗೂ ನಾನು ಒಂದು ಕುಟ್ಕೊ ನೀರು ಕುಡಿಯಲ್ಲ. ನನ್ನ ಜೀವ ಬಿಡ್ತೀನಿ ಹೊರತು ಸತ್ಯಾಗ್ರಹನ ನಿಲ್ಸಲ್ಲ. ಏನಾಗುತ್ತೋ ಆಗ್ಲಿ. ಚಕ್ರಿ, ಇವತ್ತು ನೀವು ನನ್ನ ಜೊತೆಗೆ ಆಫೀಸಿಗೆ ಬರ್ತೀರಾ? ನನಗೆ ಬೇರೆ ಕೆಲಸ ಇದೆ, ನೀನು ಹೋಗ್ಬಾ. ಚಕ್ರಿ, ಅಷ್ಟೊಂದು ದುಡ್ಡು ತಗೊಂಡು ನಾನು ಹೇಗೆ ಒಬ್ಳೆ ಹೋಗ್ಲಿ? ಪ್ಲೀಸ್ ನೀವು ನನ್ನ ಜೊತೆಗೆ ಬನ್ನಿ. ನಾನು ಹೇಗೆ ಜಾಸ್ತಿ ನಿಮ್ಮ ಆಫೀಸಿಗೆ ಬರಲಿ? ನಾನು ನಿಮ್ಮ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತ ನಿಮ್ಮ ಡ್ಯಾಡ್ ಮತ್ತು ಅವ್ರ ಪಾರ್ಟ್ನರ್ ಹೇಳಿದಾರಲ್ಲ, ಮತ್ತು ನಾನು ಹೇಗೆ ಬರಲಿ ನಿಮ್ಮ ಆಫೀಸ್ಗೆ? ನಿಂಗೆ ಅಷ್ಟೊಂದು ಭಯ ಆದರೆ ಒಂದು ಕೆಲಸ ಮಾಡು, ಆ ಭೈರವಿ ಅಜ್ಜಿ ಇದಾರಲ್ಲ ಅವ್ರನ್ನ ಕರ್ಕೊಂಡು ಹೋಗು. ಓ, ಅದಕ್ಕೆ ನಿಮಗೆ ಬೇಜಾರು? ಚಕ್ರಿ, ನಾನು ಇದಕ್ಕೆ ಯಾಕೆ ಒಪ್ಕೊಂಡೆ ಅಂದರೆ, ಒಂದ್ಸಲ ಬಿಸ್ನೆಸ್ ಶುರು ಆದಮೇಲೆ ಡ್ಯಾಡ್ನ ಹೇಗಾದರೂ ಕನ್ವಿನ್ಸ್ ಮಾಡಿ ನಿಮ್ಮನ್ನ ನನ್ನ ಬಿಸ್ನೆಸ್ಗೆ ಹೇಳ್ಕೊಳ್ಳೋಣ ಅಂತ. ಬೇಡ ಜಾಸ್, ಸುಮ್ಮನೆ ನನ್ನಿಂದ ನಿಮ್ಮ ತಂದೆ ಮನಸ್ಸನ್ನ ಯಾಕೆ ನೋವಿಸ್ತೀಯ? ನಾನು ನಿಮ್ಮ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗೋದು, ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆಗೋದು, ಆಮೇಲೆ ನಿಮ್ಮ ತಂದೆ ಎಲ್ಲ ಲಾಸ್ನು ನನ್ನ ತಲೆ ಮೇಲೆ ಹಾಕ್ಬಿಡ್ತಾರೆ ಅಷ್ಟೇ. ಹಾಗೇನೂ ಆಗಲ್ಲ. ಈಗ ನೀವು ನನ್ನ ಜೊತೆ ಬರ್ತಿರೋ ಬರಲ್ವೋ? ನೀವು ಬಂದಿಲ್ಲ ಅಂದರೆ ನನಗೆ ತುಂಬ ಹರ್ಟ್ ಆಗುತ್ತೆ. ನಾನು ಅಳ್ತೀನಿ ಅಷ್ಟೇ. ಜಾಸ್, ಅದು ಹಾಗೆ ನೀವು ಬರ್ತಿರೋ ಬರಲ್ವೋ ಅಂತ ಹೇಳಿ. ಸರಿ, ಹಣ ತಪ್ಪಿಸೋದಕ್ಕೆ
ನಾನು ನಿನ್ನ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚಕ್ರಿ.